ಸೊ ಡಿಯರ್ ಪಿ ಯು ಸಿ ಸ್ಟೂಡೆಂಟ್ಸ್, ಇವಾಗ ಯಾರು KCET 2024 ಆಪ್ಷನ್ ಎಂಟ್ರಿ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀರಾ, ಇವಾಗ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋದಕ್ಕೆ ನೀವು ಆಪ್ಷನ್ ಎಂಟ್ರಿ ರೌಂಡ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಅದಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ KCET 2024 ಪಾಸಿಬಲ್ ಫೀಸ್ ಸ್ಟ್ರಕ್ಚರ್ ಏನು. ಓಕೆ, ಸೊ KCET 2024 ಪಾಸಿಬಲ್ ಫೀಸ್ ಸ್ಟ್ರಕ್ಚರ್ ಫಾರ್ ಗೌರ್ಮೆಂಟ್ ಏಡೆಡ್ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್. ಯಾಕಂದರೆ 3 ಟೈಪ್ ಕ್ಯಾಟಗರೀಸ್ ಬರುತ್ತೆ. ಗೌರ್ಮೆಂಟ್ ಬರುತ್ತೆ, ಏಡೆಡ್ ಬರುತ್ತೆ, ಮತ್ತು ಪ್ರೈವೇಟ್ ಕಾಲೇಜಸ್ ಬರುತ್ತೆ, ಮತ್ತು ಆಟೋನಮಸ್ ಕಾಲೇಜಸ್ ಬರುತ್ತೆ, ಡೀಮ್ಡ್ ಯೂನಿವರ್ಸಿಟಿ ಬರುತ್ತೆ. ಇವೆಲ್ಲ ಫೀಸಸ್ ಏನು ಬರುತ್ತೆ, ಪಾಸಿಬಲ್ ಈಸಿಲಿ ಫೀಸ್ ಸ್ಟ್ರಕ್ಚರ್ ಏನು ಬರುತ್ತೆ ಅಂದರೆ, ನೀವು ಆಪ್ಷನ್ ಎಂಟ್ರಿ ಆದಮೇಲೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅಲಾಟ್ಮೆಂಟ್ ಆದಮೇಲೆ ಫೀಸ್ ಸ್ಟ್ರಕ್ಚರ್ ಏನು ಬರುತ್ತೆ ಅದು ಇಂಡಿಕೇಶನ್ ಗೊತ್ತಿರಬೇಕು ನಿಮಗೆ. ಸೊ ಹೌ ಮಚ್ ಫೀಸ್ ನೀಡ್ ಟು ಬಿ ಅರೇಂಜ್ಡ್. ಇವಾಗ ನೀವು ಬ್ಯಾಂಕಲ್ಲಿ ಎಷ್ಟು ಫೀಸ್ ಅರೇಂಜ್ ಮಾಡಿಕೊಬೇಕು ನೀವು ಜಾಯ್ನ್ ಆಗಬೇಕಾದ್ರೆ. ಯಾಕಂದರೆ ಒಂದ್ಸಲಿ ಆಪ್ಷನ್ ಎಂಟ್ರಿ ಆದಮೇಲೆ ನಿಮಗೆ ಪ್ರಾಬಲಿ 1 ವೀಕ್ ಟೈಮ್ ಸಿಗುತ್ತೆ ನಿಮಗೆ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋದಕ್ಕೆ. ಅಷ್ಟರಲ್ಲೆಲ್ಲ ಪ್ರೊಸೆಸ್ ಮುಗಿದೋಗುತ್ತೆ. ಓಕೆ, ಸೊ ಡೀಟೇಲ್ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು KCET PUC ಚಾನಲ್. ಇದೇನು ಸರ್ ಇದು ನಮ್ಮ ವಿಡಿಯೋ KCET ಚಾನಲ್ ಹೋಗ್ಬಿಟ್ಟು KCET PUC ಅಂತ ಇದ್ದೀರಾ. ಸೊ ನಮ್ಮ ವಿಡಿಯೋ KCET ಬಂದ್ಬಿಟ್ಟು ಇವಾಗ ಹೊಸ ರೂಪದೊಂದಿಗೆ KCET PUC ಚಾನಲ್ ಆಗಿದೆ, ಕವರಿಂಗ್ ಆಲ್ ದ ಅಪ್ಡೇಟ್ಸ್ ಫಾರ್ ಆಲ್ ದ PUC ಸ್ಟೂಡೆಂಟ್ಸ್ ರಿಗಾರ್ಡಿಂಗ್ ದ KCET. ಸೊ ಫರ್ದರ್ ಆನ್ ಐ ಗಿವ್ ಆಲ್ ದ ಅಪ್ಡೇಟ್ಸ್ ರಿಗಾರ್ಡಿಂಗ್ ದ KCET. ಮೈಸೆಲ್ಫ್ ಉಮೇಶ್ KS, HOD ಕಂಪ್ಯೂಟರ್ ಸೈನ್ಸ್, PS ಕಾಲೇಜ್ ಬ್ಯಾಂಗ್ಳೂರ್. ಸೊ ಇವಾಗ ಲಾಸ್ಟ್ ಇಯರ್ ಅಂದರೆ 2023 ತಗೊಂಡ್ರೆ ನಿಮಗೆ ರಫ್ಲಿ KE ಅವರು 7% ಫೀಸ್ ಹೈಕ್ ಮಾಡಿದ್ರು. ಓಕೆ, ರಫ್ಲಿ 7% ಫೀಸ್ ಹೈಕ್ ಮಾಡಿದ್ರು ಅಂದರೆ 2022ಗೆ ಇಂದ 2023ಗೆ ಇನ್ಕ್ರೀಸ್ಡ್ 7% ಆಫ್ ಫೀಸ್. ಹಂಗಾದ್ರೆ ಈ ಸರಿ ಎಷ್ಟು ಸರ್ ಮಾಡ್ಬೋದು ನಮಗೆ. ಇವಾಗ ಇದೇ ಫೀಸ್ ಸ್ಟ್ರಕ್ಚರ್ ಇಟ್ಕೊಂಡು ನಾವು ಅನಲೈಸ್ ಮಾಡಬೇಕಾಗುತ್ತೆ ಎಕ್ಸಾಕ್ಟ್ಲಿ. ಯಾಕಂದರೆ 2024ಗೂ ಬೇಸ್ಡ್ ಆನ್ ದಿಸ್ ಫೀಸ್ ಸ್ಟ್ರಕ್ಚರ್ ಅಂದರೆ 2023 ಫೀಸ್ ಸ್ಟ್ರಕ್ಚರ್ ಇಟ್ಕೊಂಡೆ ಅನಲೈಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ಫಸ್ಟ್ ದ ಪಾಯಿಂಟ್ಸ್ ನೀಡ್ ಟು ಬಿ ಕನ್ಸಿಡರ್ಡ್. ಏನು ಅಂತಂದರೆ, ವಾಟ್ ವುಡ್ ಬಿ ದ ಪಾಸಿಬಲ್ ಫೀಸ್ ಸ್ಟ್ರಕ್ಚರ್ ಫಾರ್ ದ KCET 2024. ಇದು ಮೇನ್ ಗೊತ್ತಿರಬೇಕು ನಿಮಗೆ. ಸೊ ಈ ಸಲ ಸರ್ ಏನು ಸರ್ ಆಗ್ಬೋದು, ಸೇಮೇ ಇಟ್ಕೊಂಡಿದ್ದಾರಾ ಇಲ್ಲ ಇನ್ಕ್ರೀಸ್ ಮಾಡ್ತಾರಾ, ಏನು ಒಂದು ಐಡಿಯಾ ಕೊಡಿ ಅಂತ ಕೇಳ್ತಾ ಇದ್ದೀರಾ. ಇನ್ನೊಂದೇನು ಅಂತಂದರೆ, ಎನಿ ಅಡಿಷನಲ್ ಫೀಸ್ ನೀಡ್ ಟು ಬಿ ಪೇಡ್ ವೈಲ್ ವಿ ನೀಡ್ ಟು ಗೋ ಫಾರ್ ಅಡ್ಮಿಷನ್ ಒನ್ಸ್ KA ಫೀಸ್ ಇಸ್ ಪೇಡ್. ಇವಾಗ ಫೀಸ್ ಸ್ಟ್ರಕ್ಚರ್ ಬಂದಾದ್ಮೇಲೆ KEಗೆ ಫೀಸ್ ಕಟ್ಟಬೇಕಾಗತ್ತೆ. ಆ ಫೀಸ್ ಕಟ್ಟದಾದ್ಮೇಲೆ ಮತ್ತೆ ಕಾಲೇಜಲ್ಲಿ ಹೋದಾಗ ಏನಾದ್ರು ಅಡಿಷನಲ್ ಫೀಸ್ ಕಟ್ಟಬೇಕಾಗತ್ತಾ. ಯಾವುದೇ ಕ್ಯಾಟಗರಿ ಆಗಲಿ, ಜನರಲ್ ಆಗಲಿ, SC ST ಆಗಲಿ, 2A 2B ಆಗಲಿ, 3A 3B ಆಗಲಿ, ಅಥವಾ 1 ಕ್ಯಾಟಗರಿ ಆಗಲಿ ಫೀಸ್ ಪೇಮೆಂಟ್ ಮಾಡಬೇಕಂದ್ರೆ ಎಲ್ಲದಕ್ಕೂ ಇದರಲ್ಲಿ ಆನ್ಸರ್ ಕೊಡ್ತೀನಿ. ಕಮಿಂಗ್ ಟು ದ ಫೀಸ್ ಸ್ಟ್ರಕ್ಚರ್ ಆಫ್ 2023, ಯಾಕಂದ್ರೆ ಇದ್ರ ರೆಫರೆನ್ಸ್ ಇಟ್ಕೊಂಡು ಹೇಳಬೇಕು. ಸೊ ಇಲ್ಲಿ ಏನು ಮೆನ್ಷನ್ ಮಾಡಿದರೆ, ಗೌರ್ಮೆಂಟ್ ಕಾಲೇಜ್ಗೆ 40,000 ಇದು ಕ್ಯಾಟಗರಿ, ಇದು ಈ ಕ್ಯಾಟಗರಿ ಎಲ್ಲ ಕ್ಯಾಟಗರಿಗೂ ಬರೋದು. ಸೊ VTU ಕಾಲೇಜಸ್ಗೆ 40,000, ಆಮೇಲೆ ಏಡೆಡ್ ಕಾಲೇಜ್ಗೆ 40,000, ಆಮೇಲೆ VTU ರೀಜನಲ್ ಕಾಲೇಜ್ಗೆ 45,000 ಇದೆ. ಸ್ವಲ್ಪ ಅಡ್ವಾನ್ಸ್ಮೆಂಟ್ ಇದೆ. ಇದೆಲ್ಲ ಫೀಸ್ ಡಿಫೈನ್ ಆಗೋದು ಇಂಜಿನಿಯರಿಂಗ್ ಕಾಲೇಜ್ ಸ್ಟ್ರಕ್ಚರ್ಸ್ ಮೇಲೆ, ಪ್ರೊವೈಡ್ ಮಾಡೋ ಇನ್ಫ್ರಾಸ್ಟ್ರಕ್ಚರ್ ಮೇಲೆ, ಆಮೇಲೆ ಪ್ಲೇಸ್ಮೆಂಟ್ಸ್ ಮೇಲೆ ವೇರಿ ಆಗುತ್ತೆ ನಮಗೆ. ಆಮೇಲೆ ಟೈಪ್ 1 ಕಾಲೇಜ್ ಅಂತ ಕೇಳಿದರೆ ಅದಕ್ಕೆ 96,000 ಮಾಡಿದ್ರು ಲಾಸ್ಟ್ ಟೈಮು. ಟೈಪ್ 2 ಕಾಲೇಜ್ ಅಂತ ಹೇಳಿದ್ರು, ಇದು 1,04,000 ಮಾಡಿದ್ರು ರಫ್ಲಿ. ಸೊ ಇದಕ್ಕೆ ಏನಿದೆ ಓವರ್ ಆಲ್ ಕಾಸ್ಟು, ಈ ಸಲ 2024ಗೆ 8 to 10% ಹೈಕ್ ಮಾಡ್ಕೊಂಬಿಡಿ. ನೋಡಿ, ರಫ್ಲಿ ಇವಾಗ 1,04,000 ಇದೆ. ಇದಕ್ಕೆ 10% ಅಂತಂದರೆ 10,400 ರೂಪಾಯಿ, ಅಂದರೆ ರಫ್ಲಿ 1,14,000 ನಿಮಗೆ ಫೀಸ್ ಆಗುತ್ತೆ. ಎಲ್ಲದಕ್ಕೂ 10% ಇನ್ಕ್ರೀಸ್ ಮಾಡ್ಕೊಂಬಿಡಿ. ಸೊ ದಿಸ್ ಇಸ್ ದ ಫೀಸ್ ಸ್ಟ್ರಕ್ಚರ್ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಓಕೆ, ಅರೌಂಡ್ 10%. ಸೊ ಇಲ್ಲ ಅಂದರೆ 8% ಅಂದರೆ 1,12,000 ಆಗುತ್ತೆ. ಸೊ 2,000 ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಮಿನಿಮಮ್ ಫೀಸ್ ಬಂದು ರಫ್ಲಿ ನಿಮಗೆ ಎಷ್ಟು ಬರುತ್ತೆ ಅಂತಂದರೆ 1,12,000 ರಫ್ಲಿ ಫೀಸ್ ಬರುತ್ತೆ ಫಾರ್ ಆಲ್ ದ 1.12 ಲ್ಯಾಕ್. ಓಕೆ, ಇಷ್ಟು ಬರುತ್ತೆ ಫೀಸು ರಫ್ಲಿ ಫಾರ್ ಯಾರಿಗೆ ಅಂತಂದರೆ ಇವ್ರಿಗೆ, ಯಾಕೆ ಡೀಮ್ಡ್ ಯೂನಿವರ್ಸಿಟಿ ಅವ್ರಿಗೆ. ಸೊ 96 ಅಂದರೆ ಅದರ ಪ್ರಪೋರ್ಷನೇಟ್ ಆಗಿ ಒಂದು 8 to 10%. ಸೊ ಇದು ಫೀಸು ನೀವು ಪೇ ಮಾಡಬೇಕಾಗಿರೋದು, ಈಸಲಿ ಅರೇಂಜ್ ಮಾಡ್ಕೊಬೇಕಾಗಿರೋದು 2024ಗೆ. ಓಕೆ, ಸೊ ಇವಾಗ ಕಮಿಂಗ್ ಬ್ಯಾಕ್ ಟು ದ ಕ್ಯಾಟಗರಿ ವೈಸು SC STಗೆ ಎಷ್ಟಿರುತ್ತೆ ಸರ್, ಕ್ಯಾಟಗರಿ ವೈಸ್ ಎಷ್ಟಿರುತ್ತೆ ಸರ್ ಅಂದರೆ, ಪ್ರಪೋರ್ಷನೇಟ್ ಆಗಿ ಇದಕ್ಕೆ ಏನೇನಿದೆ ಅದಕ್ಕೆ ಇನ್ಕ್ರೀಸ್ ಮಾಡ್ಕೊಂಬಿಡಿ. SC STಗೆ 750 ಇರೋದು ಮೇ ಬಿ 1,000 ಆಗ್ಬೋದು, ಇಲ್ಲ 750 ಅಷ್ಟೇ ಇಟ್ಕೊಬೋದು. ಕ್ಯಾಟಗರಿ 1ಅವ್ರಿಗೂ ಅಷ್ಟೇ 21,000 ಇರೋದು, ಅರೌಂಡ್ 8% ಇನ್ಕ್ರೀಸ್ ಮಾಡಿದ್ರೆ 27,000 ಆಗ್ಬೋದು. ಅದೇ ಥರ ಗೌರ್ಮೆಂಟ್ ಅವರಿಗೆ 40 ಇರೋದು 45 ಆಗ್ಬೋದು, ಅಥವಾ 45 ಇರೋದು 50 ಆಗ್ಬೋದು. ಸೊ ಈ ಥರ ಒಂದು 8 to 10% ರಫ್ಲಿ ಓವರ್ ಆಲ್ ಏನಿದೆ 8 to 10% ಇನ್ಕ್ರೀಸ್ ಮಾಡ್ಕೊಂಬಿಡಿ. ಕರೆಂಟ್ ಇಯರ್ ಫೀಸ್ಗೆ, ಲಾಸ್ಟ್ ಇಯರ್ ಫೀಸ್ ಕಂಪೇರ್ ಮಾಡಿದ್ರೆ ಕರೆಂಟ್ ಇಯರ್ ಫೀಸ್ಗೆ ಒಂದು 8,000 to 10,000 ಅರೇಂಜ್ ಮಾಡ್ಕೊಂಬಿಡಿ. ಸೊ ದಿಸ್ ಇಸ್ ದ ಫೀಸ್ ಅಪ್ಡೇಟ್. ಸೊ ಕಮಿಂಗ್ ಬ್ಯಾಕ್ ಟು ದ ಲಾಸ್ಟ್ ಪಾಯಿಂಟ್ ಸರ್, ಇವಾಗ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಗೊತ್ತಾಯಿತು. ನಾವು ಇವಾಗ ಏನು ಫೀಸ್ ಕಟ್ತೀವಿ ಇಷ್ಟು ಮಾತ್ರನ ಕಟ್ಟಬೇಕಾ, ಇಲ್ಲ ಯಾವ್ದನ್ನ ಅಡಿಷನಲ್ ಫೀಸ್, ಎನಿ ಅಡಿಷನಲ್ ಫೀಸ್ ನೀಡ್ ಟು ಬಿ ಪೇಡ್ ವೈಲ್ ವಿ ನೀಡ್ ಟು ಗೋ ಫಾರ್ ಅಡ್ಮಿಷನ್ ಒನ್ಸ್ KA ಫೀಸ್ ಇಸ್ ಪೇಡ್. KEಗೆ ಫೀಸ್ ಕಟ್ಬಿಟ್ಟು ಇವಾಗ ಫಸ್ಟ್ ಚಲನ್ ಡೌನ್ಲೋಡ್ ಆಗುತ್ತೆ, KEಗೆ ಫೀಸ್ ಕಟ್ಟಬೇಕಾಗುತ್ತೆ. KE ಫೀಸ್ ಕಟ್ತೀವಿ, ಕಾಲೇಜಲ್ಲಿ ಅಡ್ಮಿಷನ್ ಹಾಕಿ ಹೋಗ್ತೀವಿ, ಅಲ್ಲೇನ ಪೇಮೆಂಟ್ ಮಾಡಬೇಕಂದ್ರೆ ದ ಆನ್ಸರ್ ಈಸ್ ಎಸ್, ಯು ನೀಡ್ ಟು ಪೇ ಕಾಲೇಜ್ ಫೀಸ್, KE ಫೀಸ್ ಕಟ್ಬಿಟ್ಟು ಪ್ಲಸ್
ಯು ನೀಡ್ ಟು ಫೇಸ್ ಸಮ್ ಅಮೌಂಟ್ ಆಫ್ ಕಾಲೇಜ್ ಫೀಸ್ ಕಟ್ಟಬೇಕಾಗತ್ತೆ. ಓಕೆ, ಸೊ ಇವು ಯಾವುದೇ ಕ್ಯಾಟಗರಿ ಆಗಲಿ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಜನರಲ್ ಕ್ಯಾಟಗರಿಗೆ ಈ ಫೀಸ್ ಇಂಡಿಕೇಟ್ ಆಗುತ್ತೆ, ಅಥವಾ SNQ ಅವರಾದರೆ ಈ ಫೀಸ್ ಇಂಡಿಕೇಟ್ ಆಗುತ್ತೆ, ಮತ್ತು SC/ST ಅವರಾದರೆ ಈ ಫೀಸ್ ಇಂಡಿಕೇಟ್ ಆಗುತ್ತೆ, ಕ್ಯಾಟಗರಿ 1 ಅಲಾಟ್ಮೆಂಟ್ ಆಗಿದ್ರೆ ಇದು ಇಂಡಿಕೇಟ್ ಆಗುತ್ತೆ, ಎಲ್ಲ ನಿಮಗೆ ಅಲಾಟ್ಮೆಂಟಲ್ಲಿ ಬಂದಿರುತ್ತೆ ನಿಮಗೆ. ಓಕೆ, ನಾವು ಓವರ್ ಆಲ್ ಸಮರೈಸ್ ಮಾಡಿದಾಗ ಫಸ್ಟ್ ಏನು ಫೀಸ್ ಇಂಡಿಕೇಟ್ ಮಾಡ್ತೀವಿ, ಫಸ್ಟ್ KA ಕಟ್ತೀವಿ. KA ಕಟ್ಟಾದ್ಮೇಲೆ ಮತ್ತೆ ಕಾಲೇಜ್ ಫೀಸ್ ಕಟ್ಟಬೇಕು. ಎಷ್ಟು ಸರ್ ಕಾಲೇಜ್ ಫೀಸ್ ಕಾಲೇಜಲ್ಲಿ ಎಷ್ಟು ಕಟ್ಟಬೇಕು ಅಂತಂದರೆ ಇಟ್ ಕ್ಯಾನ್ ವೇರಿ ಫ್ರಮ್ 10 to 25K ಡಿಪೆಂಡಿಂಗ್ ಅಪಾನ್ ದ ಕಾಲೇಜ್. ಅಷ್ಟದ್ರಲ್ಲೂ ಆಟೋನಮಸ್ ಕಾಲೇಜು ಡೀಮ್ಡ್ ಯೂನಿವರ್ಸಿಟಿ ಬಂದು ಒಂದು 25 to 30K ತಗೊತಾರೆ. ಅದ್ರ ಮೇಲೆ ಹುಷಾರಾಗಿ ನೀವು ಚೂಸ್ ಮಾಡಬೇಕಾಗತ್ತೆ. ಸೊ ಇದೆಲ್ಲ ನೀವು ಕನ್ಸಿಡರ್ ಮಾಡಿ ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ಇವೆಲ್ಲ ಕನ್ಸಿಡರ್ ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಅದಕ್ಕೆ ಏನು ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ಗ್ರೂಪಲ್ಲಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಇವಾಗ ಎವ್ರಿ ಇಯರ್ ಇವಾಗ ನಮಗೆ 4 ವರ್ಷ ಬರುತ್ತೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಮತ್ತು ಫೋರ್ತ್ ಇಯರ್, 4 ವರ್ಷ ಬರುತ್ತೆ ಇಂಜಿನಿಯರಿಂಗು. ಎಲ್ಲ ವರ್ಷನೂ KA ಕಟ್ಟಬೇಕನ್ನೋ ಒಂದು ಡೌಟ್ ಇರುತ್ತೆ. ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಇಯರ್ ಏನು ಅಲಾಟ್ಮೆಂಟ್ ಆಗುತ್ತೆ, ಫಸ್ಟ್ ಸೆಮ್ಗೆ ಹೋಗ್ತೀರಾ ನೀವು, ಫಸ್ಟ್ ಇಯರ್ ಮಾತ್ರ KAಗೆ ಕಟ್ಬಿಟ್ಟು ಪ್ಲಸ್ ಕಾಲೇಜಲ್ಲಿ ಸಮ್ ಮಿನಿಮಮ್ ಫೀಸ್ ಕಟ್ಟಬೇಕು ಎನಿ ಕ್ಯಾಟಗರಿ. ಸೊ ನೆಕ್ಸ್ಟ್ ಇಯರಿಂದ ಇವೆರಡೂ ಕಂಬೈನ್ ಮಾಡಿ ಇದು ಬಂದು ಕಾಲೇಜಲ್ಲೇ ಕಟ್ಟಬೇಕು. ಕಂಪ್ಲೀಟ್ ಏನು ಕಟ್ಟಿರ್ತೀರಾ ಕಾಲೇಜಲ್ಲೇ ಕಟ್ಟಬೇಕು. ಕೆಲವೊಂದು ಕಾಲೇಜಲ್ಲಿ ಇದನ್ನು ಬಿಟ್ಬಿಡ್ತಾರೆ, ಕೆಲವೊಂದು ಕಾಲೇಜಲ್ಲಿ ಬರೀ KA ಫೀಸ್ ತಗೊತಾರೆ. ಡಿಪೆಂಡ್ಸ್, ಕಾಲೇಜ್ಗೆ ಹೋದಾಗ ಗೊತ್ತಾಗುತ್ತೆ ನಿಮಗೆ, ಅದು ನಾನು ಹೇಳೋಕ್ಕಾಗಲ್ಲ ಅದನ್ನು. ಥರ್ಡ್ ಇಯರು ಅಷ್ಟೇ ಕಾಲೇಜಲ್ಲಿ ಕಟ್ಟಬೇಕು, ಫೋರ್ತ್ ಇಯರು ಅಷ್ಟೇ ಕಾಲೇಜಲ್ಲಿ ಕಟ್ಟಬೇಕು. ಓಕೆ, ಸೊ ದಿಸ್ ಇಸ್ ದ ಓವರ್ ಆಲ್ ಫೀ ಸ್ಟ್ರಕ್ಚರ್ ವಾಟ್ ಯು ನೀಡ್ ಟು ಪೇ. ಆಮೇಲೆ ಇನ್ನೊಂದು ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತಂದರೆ, ಇವಾಗ ಯಾರು SC/ST ಇದ್ದೀರಾ, ಈ ಕ್ಯಾಟಗರಿ ಇದ್ದೀರಾ, ಮತ್ತು SNQ ಇದು ಕ್ಯಾಟಗರಿ 1 ಇದ್ದೀರಾ, ಅಥವಾ SNQ ಇದ್ದೀರಾ. ಕೆಲವು ಕಡೆ SNQ ನಾನು ರಿಲೇಟ್ ಬಿಟ್ಬಿಟ್ಟು ನಾನು ಹೇಳ್ತೀನಿ, ಯಾಕಂದರೆ ಅದು ಡಿಪೆಂಡ್ ಆಗೋದು ಕಾಲೇಜ್ ಮೇಲೆ. ಸ್ವಲ್ಪ ಅಮೌಂಟ್ ಕಟ್ಟಬೇಕಾಗುತ್ತೆ SNQ ಕೋಟಂತ ಯಾವುದ್ರಿ. ರಿಮೈನಿಂಗ್ ಯಾರಿದ್ದಾರೆ ಇವಾಗ SC/ST ಏನು ಮಾಡ್ತಾರೆ, SC/ST ಅಥವಾ ಕ್ಯಾಟಗರಿ 1 ಅಥವಾ SNQ, ಇವು 3 ಕ್ಯಾಟಗರಿ ಅವ್ರಿಗೆ KL ಫೀಸ್ ಮಾತ್ರ ಕಡಿಮೆ ಆಗುತ್ತೆ. KL ಫೀಸ್ ಮಾತ್ರ ಕಡಿಮೆ ಆಗುತ್ತೆ ಅಂದರೆ KA ಕೊಟ್ಟ ಫೀಸ್ ಮಾತ್ರ ಕಡಿಮೆ ಆಗುತ್ತೆ. ಬಟ್ ಕಾಲೇಜಲ್ಲಿ ಹೋದಾಗ ಆ ಬ್ಯಾಲೆನ್ಸ್ ಫೀಸ್ ಏನಿದೆ ನೀವು ಕಟ್ಟಬೇಕಾಗತ್ತೆ. ಯಾಕೆ ಅಂದರೆ ನಿಮಗೆ ಸ್ಕಾಲರ್ಶಿಪ್ ಅವಾಯ್ಡ್ ಆಗುತ್ತೆ. ಸ್ಕಾಲರ್ಶಿಪ್ ಪ್ರೊವೈಡ್ ಆಗುತ್ತೆ ಅಂದರೆ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಸೊ ಆ ಅಮೌಂಟ್ನ ನೀವು ಕ್ಲೇಮ್ ಮಾಡ್ಕೊಬೇಕಾಗತ್ತೆ. ಬಟ್ ಕಾಲೇಜಲ್ಲಿ ಜಾಯ್ನ್ ಆಗೋದಕ್ಕೆ ಓದೋದಕ್ಕೆ ಅವ್ರ ಫೀಸ್ ಏನಿದೆ ನೀವು ಕಟ್ಟಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್ SC/ST ಅವರು 750 ಕಟ್ಟಿದರೆ ಕಾಲೇಜಲ್ಲಿ ರಿಮೈನಿಂಗ್ ಏನು 1,04,000 ಇದೆ ಅದನ್ನು ಕಟ್ಟಬೇಕಾಗತ್ತೆ. ಅದನ್ನು 2 ಥರ ಡಿವೈಡ್ ಮಾಡ್ತಾರೆ. ಎಕ್ಸಾಕ್ಟ್ಲಿ ಏನು ಅಂತಂದರೆ, ಒಂದು ಸ್ಕಾಲರ್ಶಿಪ್ ಅಮೌಂಟ್ ಬಿಟ್ಬಿಟ್ಟು ಕಟ್ಸ್ಕೊತಾರೆ, ಇಲ್ಲಾಂದರೆ ಇನ್ಕ್ಲೂಡ್ ಮಾಡ್ಕೊಂಡು ಕಟ್ಸ್ಕೊತಾರೆ. ಯಾಕಂದರೆ ಇವಾಗ ಎಲ್ಲ ಸ್ಕಾಲರ್ಶಿಪ್ ಅಮೌಂಟು ಸ್ಟೂಡೆಂಟ್ಸ್ ಅಕೌಂಟ್ಗೆ ಬರೋದ್ರಿಂದ ಫಸ್ಟ್ ಕಟ್ಟಬೇಕಾಗತ್ತೆ. ಸ್ಕಾಲರ್ಶಿಪ್ ಬಂದಾಗ ಅದು ಸ್ಟೂಡೆಂಟ್ಗೆ ಹೋಗುತ್ತೆ, ಅದನ್ನು ಕ್ಲೇಮ್ ಮಾಡ್ಕೊಬೇಕಾಗತ್ತೆ. ಸೊ ಆ ಥರ ನಿಮಗೆ ಸೀಟು ಫ್ರೀ ಆಗುತ್ತೆ ಹೊರತು ಕಾಲೇಜಲ್ಲಿ ಅವ್ರು ಕಟ್ಟೋ ಫೀಸು ನೀವು ಕಟ್ಟಲೇಬೇಕಾಗತ್ತೆ. ಬಟ್ ಗೌರ್ಮೆಂಟ್ ಕಾಲೇಜ್ಗೆ ಹೋದರೆ, ಗೌರ್ಮೆಂಟ್ ಮತ್ತು ಏಡೆಡ್ ಹೋದರೆ ಓಕೆ ಇದು ಏನಿರಲ್ಲ. ಓಕೆ, ನಾನು ಹೇಳ್ತಾ ಇರೋದು ಓನ್ಲಿ ದಿಸ್ ಏನು ಫೀಸ್ ಕೇಳ್ತಾ ಇದ್ದೀನಿ ಇದು ಒಂದು ಪ್ರೈವೇಟ್ ಕಾಲೇಜಸ್ಗೆ ಮಾತ್ರ. ಗೌರ್ಮೆಂಟ್ ಏಡೆಡ್ ಕಾಲೇಜಸಲ್ಲಿ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗಿದ್ದರೆ ಈ ಕ್ಯಾಟಗರಿ ಅವರಿಗೆ ಯಾವುದೇ ಫೀಸ್ ಕಟ್ಟೋಂಗಿಲ್ಲ. ಬಟ್ ಪ್ರೈವೇಟ್ಗೆ ಹೋದಾಗ ಅವರು ರೆಗ್ಯುಲರ್ ಸ್ಟೂಡೆಂಟ್ಸ್ ಥರ ಫೀಸ್ ಕಟ್ಟಲೇಬೇಕಾಗತ್ತೆ. ಇದನ್ನು ನಾನು ಗೊತ್ತಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾರು ನಿಮ್ಗೆ ಇದು ಹೇಳಲ್ಲ. ನೀವು ಅಸಂಪ್ಷನ್ ಮಾಡ್ಕೊಂಡು ಕೂತ್ಕೊಬೇಡಿ. ಪರ್ಟಿಕ್ಯುಲರ್ಲಿ ಈ ಕ್ಯಾಟಗರಿ ಅವರು ನಮ್ಗೆ ಇಷ್ಟೇ ಫೀಸ್ ಇರುತ್ತೆ, ನಮ್ಗೆ ಜಾಸ್ತಿ ಇರಲ್ಲ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಖಂಡಿತ ಅವ್ರು ಕಾಲೇಜಲ್ಲಿ ಕೇಳ್ತಾರೆ. ಸೊ ನೀವು ರೆಡಿ ಆಗ್ಬಿಡಿ. ಸೊ ದಿಸ್ ಇಸ್ ದ ಓವರ್ ಆಲ್ ಫೀ ಸ್ಟ್ರಕ್ಚರ್. ಸ್ಟೂಡೆಂಟ್ಸ್, ಇದೆಲ್ಲ ಆದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ರೆಡಿ ಮಾಡ್ಕೊಬೇಕು. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಶಾರ್ಟ್ಲಿ ಅನೌನ್ಸ್ ಆಗುತ್ತೆ. ಅದಕ್ಕಿಂತ ಮುಂಚೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್, ವಾಟ್ ವಿ ಕಾಲ್ ದ DVS, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ಕೊಡ್ತಾರೆ. ಅದ್ರ ಬಗ್ಗೆ ಇಂಟಿಮೇಷನ್ ಕೊಡ್ತೀನಿ, ಅದಕ್ಕೆ ಸಪೋರ್ಟ್ ಮಾಡ್ತಾ ಇರಿ, ಗ್ರೂಪಲ್ಲಿರಿ. ಸೊ ನೀವು ಒಂದು ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಕೊಬೇಕು. ಈ ಥರ ಒಂದು ಪ್ರಿಯಾರಿಟಿ ವೈಸ್, ಫಸ್ಟ್ ಪ್ರಿಯಾರಿಟಿ ಅದು ಕೊಡಬೇಕು, ಸೆಕೆಂಡ್ ಪ್ರಿಯಾರಿಟಿ ಅದು ಕೊಡಬೇಕು, ಕಾಲೇಜ್ ಕೋಡು ಮತ್ತು ಕಾಲೇಜ್ ನೇಮು, ಬ್ರ್ಯಾಂಚು, ಇದು ಒಂದು ಆರ್ಡ್ರಲ್ಲಿ ಅರೇಂಜ್ ಮಾಡ್ಕೊಬೇಕು. ಯಾಕಂದರೆ ನಿಮ್ಮ ರ್ಯಾಂಕಿಂಗ್ಗೆ ಯಾವ್ಯಾವ ಕಾಲೇಜ್ ಬರಬೇಕು ಅಂತ ನಿಮಗೆ ಗೊತ್ತಿರಬೇಕು. ಇದ್ರ ಸಪೋರ್ಟು ನಾನು ನಿಮಗೆ ಕೊಡ್ತೀನಿ. ಒಂದು ಸಾರ್ಟೆಡ್ ಆಪ್ಷನ್ ಎಂಟ್ರಿ ಕಾಲೇಜಸ್ನ ಪ್ರೊವೈಡ್ ಮಾಡಿಕೊಡ್ತೀನಿ. ನಿಮ್ಮ ರ್ಯಾಂಕಿಂಗ್ಗೆ ನೀವು ಕೇಳೋ ಪ್ಲೇಸಲ್ಲಿ ನೀವು ಕೇಳೋ ಬ್ರಾಂಚಸ್ಗೆ 3 ರೌಂಡ್ಸ್ ನಾನು ಪ್ರೊವೈಡ್ ಮಾಡ್ಕೊಡ್ತೀನಿ. ನೋಡಿ, ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ನೋಡಿ, ಇಲ್ಲಿ ನಿಮ್ಮ ರ್ಯಾಂಕಿಂಗ್ ಬಂದು 24,000 ಇದೆ. ಒಂದು ಸಾರ್ಟೆಡ್ ಲಿಸ್ಟ್ ಕೊಡ್ತೀನಿ, ಇದು ಎಕ್ಸ್ಟೆಂಡ್ ಆಗುತ್ತೆ. ಸೊ ಏನೇನು ಬರುತ್ತೆ ಅಂತ ಇಂಡಿಕೇಟ್ ಮಾಡ್ತೀನಿ. ಸೊ ನಿಮ್ಮ ರ್ಯಾಂಕಿಂಗ್ಗೆ ನೀವು ಕೇಳೋ ಪ್ಲೇಸಲ್ಲಿ ಕರ್ನಾಟಕದಲ್ಲಿ ಎಂಟೈರ್ ಕರ್ನಾಟಕ ಕೇಳ್ಬೋದು, ಅಥವಾ ಪರ್ಟಿಕ್ಯುಲರ್ ನಂಗೆ ಇದೇ ಬ್ರಾಂಚ್ ಇದೇ ಊರಲ್ಲಿ ಬೇಕು, ಇದೇ ಡಿಸ್ಟ್ರಿಕ್ಸಲ್ಲಿ ಬೇಕು ಅಂತ ಕೇಳ್ಬೋದು. ಆಮೇಲೆ ನೀವು ಕೇಳೋ ಬ್ರಾಂಚಸ್ಗೆ ರಫ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಬ್ರಾಂಚಸ್ ಬರುತ್ತೆ. ಅರೌಂಡ್ 104 ಬ್ರಾಂಚ್ ಬರುತ್ತೆ. 104 ಬ್ರಾಂಚಲ್ಲಿ ಯಾವ ಬ್ರಾಂಚಸ್ ಬೇಕು ಎಲ್ಲ ಬ್ರಾಂಚ್ಗೆ ಹೋಗಲ್ಲ. ನೀವು ಪ್ರಿಫರ್ ಮಾಡ್ತಾ ಇರ್ತೀರ ಬ್ರಾಂಚಸ್, ಆ ಬ್ರಾಂಚಸ್ಗೆ 3 ರೌಂಡ್ಸ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡು, ನೀವು ಜನರಲ್ ಆಗಿರ್ಬೋದು ಅಥವಾ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಎರಡೂ ಪ್ರೊವೈಡ್ ಮಾಡ್ತೀನಿ. ಮತ್ತು ನಿಮಗೆ ಒಂದು ಸಾರ್ಟೆಡ್ ಲಿಸ್ಟ್ ಥರ ಪ್ರೊವೈಡ್ ಮಾಡ್ತೀನಿ. ಸೊ ನಿಮಗೆ ಕ್ಯಾಟಗರಿ ವೈಸ್ ನೋಡಿ, ಇಲ್ಲಿ 2A 2B ಮತ್ತು 2BR ಅಂದರೆ 2B ಜನರಲ್ಲು, 2B ಕನ್ನಡ, 2B ರೂರಲ್ ಎರಡೂ ಬರುತ್ತೆ. ಮತ್ತು GM ಬರುತ್ತೆ, GM ಕನ್ನಡ, GM ರೂರಲ್. ಯಾಕಂದರೆ ಇವರು ಕನ್ನಡ ಮೀಡಿಯಂ ರೂರಲ್ ಅಂದರೆ ಜನರಲ್ಲು
ಜನರಲ್ ಅಕ್ವೈರ್ ಆಗುತ್ತೆ, ಕ್ಯಾಟಗರಿನೂ ಅಕ್ವೈರ್ ಆಗುತ್ತೆ. ನೋಡಿ ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ನಿಮ್ಗೆ ಇಲ್ಲಿ ನೋಡೋದಾದರೆ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ RV ಕಾಲೇಜ್ ತಗೊಂಡ್ರೆ ಜನರಲ್ಗೆ ಫಸ್ಟ್ ರೌಂಡಲ್ಲಿ 242 ಕಟ್ ಆಫ್ ರ್ಯಾಂಕ್ ಹೋಗಿದೆ. ಹೌದಾ, ಇದು ಬಂದು ಕಟ್ ಆಫ್ ರ್ಯಾಂಕ್. ಇದು ಸೀಟ್ಸ್ ಬಂದು ಎಷ್ಟಿದೆ ಅಂತಂದರೆ ಅದನ್ನು ಇಂಡಿಕೇಟ್ ಮಾಡಿದ್ದೀನಿ, 39 ಸೀಟ್ಸ್ ಬರುತ್ತೆ. ಅಂದರೆ ಜನರಲ್ ಮೆರಿಟ್ ಅವರಿಗೆ RV ಕಾಲೇಜಲ್ಲಿ 39 ಸೀಟ್ಸ್ ಬರುತ್ತೆ, ಟೋಟಲ್ 124 ಸೀಟಲ್ಲಿ. ಆಮೇಲೆ 2B ಜನರಲ್ ಅವರಿಗೆ 3 ಸೀಟ್ ಬರುತ್ತೆ, ಅದು ಇಂಡಿಕೇಶನ್ ಆಗುತ್ತೆ. ಮತ್ತು ಅವ್ರದ್ದು ರೂರಲ್ ಕೋಟಾ ಇದ್ದರೆ ಅದು 1 ಸೀಟ್ ಬರುತ್ತೆ. ಆಮೇಲೆ ಜನರಲ್ ಮೆರಿಟ್ ಕನ್ನಡ ಮೀಡಿಯಮ್ಗೆ 2 ಸೀಟ್ ಬರುತ್ತೆ, ಮತ್ತು ಜನರಲ್ ಮೆರಿಟ್ ರೂರಲ್ಗೆ 7 ಸೀಟ್ ಬರುತ್ತೆ. ಸೊ ಇವ್ರು ಏನಾದರೂ ಇಷ್ಟು ಕ್ಯಾಟಗರಿಗೆ ಎಲಿಜಿಬಲ್ ಇದ್ದರೆ, ಅಂದರೆ 2B ಜನರಲ್ಲು ಕನ್ನಡ ಮೀಡಿಯಮ್ಮು ರೂರಲ್ಲು ಎಲಿಜಿಬಲ್ ಇದ್ದರೆ ಅವ್ರ ಟೋಟಲ್ ಸೀಟ್ಸ್ ಅವ್ರಿಗೆ ಎಷ್ಟು ಸಿಗುತ್ತೆ ಅಂತಂದರೆ 39 ಪ್ಲಸ್ 2 ಪ್ಲಸ್ 7 ಪ್ಲಸ್ 3 ಪ್ಲಸ್ 1 ಟೋಟಲ್ 7 3 10 52 ಸೀಟ್ ಸಿಗುತ್ತೆ ಅವರಿಗೆ ಅವ್ರ ರ್ಯಾಂಕಿಂಗ್ ಬಂದಾಗ. ಓಕೆ, ಇದು ಅಡಿಷನಲ್ ಅಡ್ವಾಂಟೇಜು. ಸೊ ಈ ಥರ ಒಂದು ಸಾರ್ಟೆಡ್ ಲಿಸ್ಟ್ ನಾನು ನಿಮಗೆ ಪ್ರೊವೈಡ್ ಮಾಡಿಕೊಡ್ತೀನಿ. ಒಂದು ಪಿ ಡಿ ಎಫ್ ಮಾಡಿ ಕಳಿಸ್ತೀನಿ, ನಾಟ್ ದಿಸ್ ವೇ. ಓಕೆ ನೋಡಿ, ಈ ಥರ ಒಂದು PDF ಮಾಡಿ ಕಳಿಸ್ತೀನಿ. ನೀವು ಕೇಳೋ ಕಾಲೇಜಲ್ಲಿ ನಿಮ್ಮ ರ್ಯಾಂಕಿಂಗ್ಗೆ ಒಂದು ಸಾರ್ಟೆಡ್ PDF ಈ ಥರ ಒಂದು PDF ಮಾಡಿ ಕಳಿಸ್ತೀನಿ. ರಫ್ಲಿ ಒಂದು 200 ರಿಂದ 300 ಕಾಲೇಜ್ ನಾನು ಪ್ರೊವೈಡ್ ಮಾಡ್ಕೊಡ್ತೀನಿ. ಇದನ್ನು ನೋಡಿಕೊಂಡು ನೀವು ಸಾರ್ಟ್ ಔಟ್ ಮಾಡ್ಕೊಬೋದು. ನೀವು ಹೈದರಾಬಾದ್ ಕರ್ನಾಟಕ ಆಗಿರಲಿ ಅಥವಾ ಜನರಲ್ ಆಗಿರಲಿ, ಯಾವ್ದು ಬೇಕು, ಹೈದರಾಬಾದ್ ಕರ್ನಾಟಕ ಆಗಿರಲಿ ಜನರಲ್ ಆಗಿರಲಿ, ಎಲ್ಲ ಪ್ರೊವೈಡ್ ಮಾಡ್ತೀನಿ. ಒಂದು ಸಾರ್ಟೆಡ್ ಲಿಸ್ಟ್ ನೋಡಿ, ಈ ಥರ ಒಂದು ಸಾರ್ಟೆಡ್ ಲಿಸ್ಟು ಈ ಥರ ಒಂದು ಹೋಗ್ತಾ ಇರುತ್ತೆ. ಸೊ ನಿಮ್ಮ ರ್ಯಾಂಕಿಂಗ್ ಫಾರ್ ಎಕ್ಸಾಂಪಲ್ ಇವಾಗ ಎಷ್ಟು ಹೇಳಿದೆ ನಾನು ನಿಮಗೆ ಇಲ್ಲಿ, ನಿಮ್ಮ ರ್ಯಾಂಕಿಂಗ್ ಬಂದು ಎಷ್ಟು ಹೇಳಿದೆ, 25,000 ಇದೆ. ಸೊ 25,000 ಎಬೋ ಅಂತಂದರೆ ಒಂದು 25,000ದಿಂದ ಒಂದು 25,000 ಅನ್ಕೊಳ್ಳಿ. 25,000 ಎಬೋ ಕಾಲೇಜ್ ನಿಮ್ಗೆ ಯಾವುದೂ ಸಿಗಲ್ಲ. ಬಟ್ ಆ ಕಾಲೇಜ್ ಬೇಕು ಅಂದ್ರೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು. 25,000 ಆದಮೇಲೆ ಏನು ರ್ಯಾಂಕಿಂಗ್ಸ್ ಬರುತ್ತೆ ಅದು ಎಲ್ಲ ಕಾಲೇಜ್ ನೀವು ಎಲಿಜಿಬಲ್ ಇರ್ತೀರಾ ನೀವು ಕೇಳೋ ಬ್ರಾಂಚಲ್ಲಿ. ಸೊ ಅದನ್ನು ನೋಡಿಕೊಂಡು ನೀವು ಎಂಟ್ರಿ ಮಾಡಿ ಒಂದು ರೆಡಿ ಮಾಡ್ಕೊಬೋದು. ಈ ಆಪ್ಷನ್ ಎಂಟ್ರಿ ಲಿಸ್ಟು, ಈ ಆಪ್ಷನ್ ಎಂಟ್ರಿ PDF ನಾನು ಪ್ರೊವೈಡ್ ಮಾಡ್ತೀನಿ. ಸೊ ಇದಕ್ಕೆ ಒಂದು ಚಾರ್ಜಸ್ ಇರುತ್ತೆ. ಈ ಚಾರ್ಜಸ್ ಬಂದು ಏನು ಅಂತಂದರೆ ಜನರಲ್ ಮತ್ತು ಹೈದರಾಬಾದ್ ಕರ್ನಾಟಕ, ಬರೀ ಜನರಲ್ ಬೇಕಾ ಹೈದರಾಬಾದ್ ಕರ್ನಾಟಕ 600 ಆಗುತ್ತೆ, ಇಲ್ಲ ಎರಡೂ ಬೇಕಾ ನನಗೆ ಅಂದರೆ 800 ಆಗುತ್ತೆ. ಸೊ ಇದೇ ನಂಬರ್ಗೆ ವಾಟ್ಸಪ್ ಮಾಡಿ ಇಲ್ಲ ಕಾಲ್ ಮಾಡಿ, ನಾನು ನಿಮಗೆ ಪ್ರೊವೈಡ್ ಮಾಡಿಕೊಡ್ತೀನಿ. ಸೊ ಸ್ಟೂಡೆಂಟ್ಸ್ ಒಂದು ಅರ್ಥ ಮಾಡ್ಕೊಳ್ಳಿ, ಡೋಂಟ್ ಥಿಂಕ್ ಆಫ್ 600 800. ಓಕೆ, ನಂದು ಎಫರ್ಟ್ ಇರುತ್ತೆ ಇದರಲ್ಲಿ. ನಿಮಗೆ ಒಂದು PDF ತೊಗೊಂಡಾಗ ಗೊತ್ತಾಗುತ್ತೆ. ಬೇಕಾದ್ರೆ ಇದೆ ಸಾರ್ಟ್ ಔಟ್ ಮಾಡಿ ಚೆಕ್ ಮಾಡಿ ಒಂದ್ಸಲಿ, ನಿಮಗೊಂದು ಐಡಿಯಾ ಬರುತ್ತೆ. ನೀವು ಕೇಳೋ ಕ್ಯಾಟಗರಿಗೆ ಯಾವ ರ್ಯಾಂಕಿಂಗ್ ಇದೆ, ಆ ರ್ಯಾಂಕಿಂಗ್ ಎಷ್ಟು ಸೀಟ್ಸ್ ಇದೆ, ಟೋಟಲ್ ನಂಬರ್ ಆಫ್ ಸೀಟ್ಸ್ ಇದೆ, ಎಲ್ಲ ಒಂದು ಡೀಟೇಲ್ ಆಗಿ ಕೊಡ್ತೀನಿ ನಾನು ನಿಮಗೆ. ಸೊ ದಿಸ್ ಇಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ಪಾಸಿಬಲ್ ಫೀಸ್ ಸ್ಟ್ರಕ್ಚರ್ ಎಲ್ಲ ಹೇಳಿದ್ದೀನಿ ನಿಮಗೆ. ಸೊ ಈ ಥರ ಅಪ್ಡೇಟ್ಸ್ಗೆ ತಪ್ಪದೆ KCET PUC ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಅಪ್ಡೇಟ್ಸು ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.